ಕವಿರಾಜ್ ಅವರೇ, ಈಗ ಯಾವುದೇ ಒಂದು ರಾಜ್ಯ ಆಗಲಿ ಅಥವಾ ಒಂದು ಭಾಷೆ ಅಂತ ಬಂದಂಥ ಸಂದರ್ಭದಲ್ಲಿ ರಾಜಕೀಯವಾಗಿ ಹಾಗೆ ಮತ್ತೊಂದು ಕಡೆ ಉದ್ಯಮ ಆಗಲಿ ಮತ್ತೆ ಸಾಂಸ್ಕೃತಿಕವಾಗಿ ಸಿನಿಮಾ ಆಗಲಿ ಇವೆಲ್ಲವೂ ಕೂಡ ಒಂದು ರೀತಿಯಾದಂಥ ಅಡಿಪಾಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತನೇ ಅಂತ ನೋಡಿದಾದ್ರೆ ಈ ಕ್ಷೇತ್ರಗಳ ಪಾತ್ರ ಮತ್ತು ಪ್ರಭಾವ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳ್ತೀರಾ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮತ್ತು ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಕ್ಕೆ ನ್ಯೂಸ್ 18 ನೆಟ್ವರ್ಕ್ ಕೂಡ ಅಭಿನಂದನೆಗಳು. ಎಲ್ಲರ ಪಾತ್ರ ಒಬ್ಬ ಬೇಸಿಕ್ ಯೂನಿಟ್ ಅಂದರೆ ಒಬ್ಬ ವ್ಯಕ್ತಿ, ಕುಟುಂಬ ಅಥವಾ ಯಾವುದೇ ಒಂದು ಸಂಸ್ಥೆ, ಯಾವುದೇ ಒಂದು ಕ್ಷೇತ್ರ ಮೊದಲನೇದಾಗಿ ಯೋಚನೆ ಮಾಡಬೇಕಾಗಿದ್ದು ನಮ್ಮ ಮೂಲ, ನಮ್ಮ ಬೇರುಗಳನ್ನು ನಾವು ಗಟ್ಟಿಗೊಳಿಸ್ಕೋಬೇಕು. ಬೇರು ಅಂದರೆ ಯಾವುದು? ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ. ನಾವು ಎಷ್ಟೇ ಬೆಳಿಬೋದು, ಎಷ್ಟೇ ಎತ್ತರಕ್ಕೆ ಇರ್ಬೋದು, ಬೇರನ್ನು ಮರೆತರೆ ಆ ಮರ ನಿಲ್ಲೋದಿಲ್ಲ. ಹಾಗೆ ನಮ್ಮ ಬೇರೆ ಯಾವುದು? ಕನ್ನಡ. ನಾವು ಬೆಳೆಯೋಣ, ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನ ಸ್ಥಾಪಿಸೋಣ, ರಾಷ್ಟ್ರವನ್ನು ನಾಡನ್ನು ದೊಡ್ಡ ಮಟ್ಟಕ್ಕೆ ಕೊಂಡೋಗೋಣ. ಅದು ಯಾವ್ದ್ರ ಜೊತೆ ಕೊಂಡೋಗೋಣ? ನಮ್ಮತನಗಳನ್ನೆಲ್ಲ ಬಿಟ್ಟು ನಾವು ಎಷ್ಟೇ ಎತ್ತರ ಏರಿದ್ರೂ ಅದಕ್ಕೆ ಅರ್ಥ ಇಲ್ಲ. ನಮ್ಮತನಗಳ ಜೊತೆಗೆ ನಾವು ಬೆಳಿಬೇಕು. ಈಗ ಒಂದು ನೀವು ಕೇಳ್ದಂಗೆ ಬೇರೆ ಬೇರೆ ಕ್ಷೇತ್ರಗಳ ಪಾತ್ರ ಏನು ಕೇಳಿದ್ರಿ. ಸಿನಿಮಾ ಅನ್ನೋದು ನೋಡಿ, ಬಹುಶಃ ಹಿಂದಿ ಇವತ್ತು ಸರ್ಕಾರ ಒಂದು ಕಡೆ ಹೇರಕ್ಕೆ ಪ್ರಯತ್ನ ಪಡ್ತು, ಯಾವುದು ಕೇಂದ್ರ ಸರ್ಕಾರ. ಆದರೆ ಹಿಂದಿ ಹೆಚ್ಚು ಆಪ್ತವಾಗಿದ್ದು, ಹಿಂದಿ ಹೇಗೆ ಇಡೀ ರಾಷ್ಟ್ರವನ್ನು ತಲುಪ್ತು ಅಂದರೆ ಅದು ಹಿಂದಿ ಸಿನಿಮಾಗಳ ಮೂಲಕ. ಅವೆಲ್ಲ ವಾಹಕಗಳು, ರಾಯಭಾರಿಗಳು, ಬೇಗ ತಲುಪ್ತವ ಜನರು. ಬೇಗ ಅಂದರೆ ಆ ಸಿನಿಮಾಗಳು ನೋಡಿ ನಮಗೆ ಆ ಸಿನಿಮಾಗಳು ನೋಡಬೇಕು ಅಂತ ಗೊತ್ತಿಲ್ಲದಂಗೆ ನಾವು ಹಿಂದಿ ಕಲ್ತ್ವಿ. ಹಿಂದಿ ಪಠ್ಯಪುಸ್ತಕದಲ್ಲಿ ನಾವು ಕಲ್ತಿದ್ದಕ್ಕಿಂತನೂ ಹಿಂದಿ ಹಾಡು ಮತ್ತು ಹಿಂದಿ ಸಿನಿಮಾಗಳಿಂದ ಕಲ್ತಿದ್ದು ಜಾಸ್ತಿ. ಹಾಗೆ ಕನ್ನಡದ ಪ್ರತಿಯೊಂದು, ನೀವು ಹೇಳ್ದಂಗೆ ಪ್ರತಿಯೊಂದು, ಈಗ ಶಿಕ್ಷಣ ಅಂದರೆ ಶಿಕ್ಷಣ ಅಷ್ಟರ ಮಟ್ಟಿಗೆ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟಿಸೋ ಥರ ಇರಬೇಕು. ಕನ್ನಡದ ಪಠ್ಯ ಈಗ ನೀವು ನೋಡಿದ್ರೆ ಕನ್ನಡದ ಪಠ್ಯ ಬಹಳ ಕೆಟ್ಟನಾಗಿ ಪ್ಲಾನ್ ಮಾಡಿದ್ದಾರೆ ಎಲ್ಲ ಭಾಷೆಗಳಲ್ಲೂ. ನನಗೆ ಇತ್ತೀಚೆಗೆ ಗುರುಕಿರಣ್ ಅವರು ಕೇಳ್ತಾ ಇದ್ರು, ಅವರ ಮಗನ ಪಠ್ಯಪುಸ್ತಕವನ್ನು ತೋರಿಸಿ, 4ನೇ ತರಗತಿಯ ಮಗನ ಪಠ್ಯಪುಸ್ತಕದಲ್ಲಿ ಒಂದು ಅನೈತಿಕ ಸಂಬಂಧ ಅಂತ ಒಂದು ವರ್ಡ್ ಬರುತ್ತೆ. ಅವ್ರ ಮಗ ಅವ್ರ ಹತ್ರ ಕೇಳ್ತಾನೆ, ಸರ್ ಅಪ್ಪ ಅನೈತಿಕ ಸಂಬಂಧ ಅಂದರೆ ಏನು ಅಂತ. ಬೇಕಾ? ಯಾರು ಮಾಡ್ತಿದ್ದೀರಿ ಪಠ್ಯಪುಸ್ತಕನ? ನೀವು ಕನ್ನಡವನ್ನು ಪೋಷಿಸೋಕೆ ಮಾಡ್ತಿದ್ದೀರೋ ಅಥವಾ ಕೊಲ್ಲೋಕೆ ಮಾಡ್ತಿದ್ದೀರೋ? ಯಾವ ಏಜ್ನಲ್ಲಿ ಅದನ್ನು ಕೊಡಬಾರ್ದು, ಅನೈತಿಕ ಸಂಬಂಧದ ಬಗ್ಗೆ ವಿವರಿಸಬಾರ್ದು ಅಂತ ನಾನು ಹೇಳ್ತಿಲ್ಲ. ಬಟ್ ಯಾವ ಏಜಲ್ಲಿ ಆಗಬೇಕದು? ನಮ್ಮ ಪಠ್ಯ ನಾನೇ ಓದಿದ್ರು ಕೂಡ ಪ್ರೈಮರಿ ಸ್ಕೂಲ್ ಇದ್ದು ಯಾವುದೋ ಹಳೆ ಕನ್ನಡ, ಕೆಲಸಕ್ಕೆ ಬಾರದ ಪದಗಳು, ಇತಿಹಾಸ ತುಂಬಾ ಇದೆ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅಂದ್ರೆ. ಆದ್ರೆ ಏನಾಗ್ತದೆ, ಇವಾಗ ಒಂದೊಂದು ಸರ್ಕಾರ ಚೇಂಜ್ ಆದಂಗೆ ರಾಜಕಾರಣ ಅವರವರ ಪಕ್ಷಗಳ ಸಿದ್ಧಾಂತವನ್ನ ತುಂಬಿ ಕಂಪ್ಲೀಟ್ ಆಗಿ ಡೈಲ್ಯೂಟ್ ಮಾಡ್ತಾ ಇದಾರೆ. ಏನ್ ಕಲಿಬೇಕು ಅನ್ನುವಂಥದ್ದೇ ಅದು. ಶಿಕ್ಷಣವನ್ನ ಸಂಪೂರ್ಣವಾಗಿ, ಶಿಕ್ಷಣ ಅಂತಾನೆ ಅಲ್ಲ, ಎಲ್ಲಾ ಕ್ಷೇತ್ರಗಳನ್ನು ಸಂಪೂರ್ಣವಾಗಿ ರಾಜಕೀಯದಿಂದ ಹೊರಗಿಡಬೇಕು. ನೀವು ಹೇಳಿದ ಅಪಾಯ ಬರೀ ಶಿಕ್ಷಣದಲ್ಲ, ಸಿನಿಮಾಗಳು ಏನಾಗ್ತಿದೆ ನೋಡಿ ಇವಾಗ. ಯಾವ ವಿಷಯದ, ಯಾವ ಸಿದ್ಧಾಂತ ಪರವಾಗಿ ಸಿನಿಮಾಗಳಾಗ್ತಿದ್ದಾವೆ? ಎಲ್ಲ ಕ್ಷೇತ್ರಗಳನ್ನು ತಮ್ಮ ದುರಾಸೆಗೆ ಮತ್ತು ತಮ್ಮ ದುರುದ್ದೇಶಗಳಿಗೆ ಬಳಸ್ಕೊಳ್ಳಾಗ್ತಿದೆ. ತಮಿಳ್ನಾಡು ಯಾಕೆ ಅಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋಕೆ ಸಾಧ್ಯ ಆಯಿತು ಅಂದರೆ, ಒಂದು ಸಾರಿ ಹಿಂದಿ ಏರಿಕೆ ವಿರೋಧ ಹೋರಾಟದ ನಂತರ ಅವರು ರಾಷ್ಟ್ರೀಯ ಪಕ್ಷಗಳು ಮಣೆ ಹಾಕಲೇ ಇಲ್ಲ. ಅಲ್ಲಿ ಒಂದು DMK ಆಳತ್ತೆ, ಇಲ್ಲ ADMK ಆಳತ್ತೆ. ಆಂಧ್ರಕ್ಕೆ ಹೋದ್ರು ಅದೇನೆ, ತೆಲುಗು ದೇಶಂ ಇದೆ, ಒಂದೇ ರಾಜ್ಯ ಅನ್ಸುತ್ತೆ. ಭಾಷೆಗಳ ಆಧಾರದ ಮೇಲೆ ಪಕ್ಷ ಇಲ್ಲ, ಇಡೀ ದೇಶ ಆಗಿದ್ದೇ ಭಾಷೆಗಳ ಆಧಾರದ ಮೇಲೆ. ನಾವು ಭಾಷೆಯನ್ನು ಪ್ರತಿನಿಧಿಸಕ್ಕೆ ಯಾವತ್ತೂ ಹಿಂಜರಿಕೆ ಮಾಡ್ಕೋಬಾರ್ದು. ಈ ದೇಶದ ಮೂಲ ನೆಲಗಟ್ಟೆ ಭಾಷಾವಾರು ಪ್ರಾಂತ್ಯಗಳು, ರಾಜ್ಯಗಳೆಲ್ಲವೂ ಭಾಷೆ. ಕರ್ನಾಟಕ ಅನ್ನೋದಾಗಿರೋದೇ ಕನ್ನಡದ ಮೇಲೆ. ನಿಮಗೆ ಇಲ್ಲಿ ಕನ್ನಡವನ್ನು ಕಡ್ಡಾಯ ಮಾಡಲಿಕ್ಕೆ ಅಥವಾ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕೊಡಲಿಕ್ಕೆ, ಕನ್ನಡಿಗರಿಗೆ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಹೆಚ್ಚು ಇದ್ಕೊಡ್ಲಿಕ್ಕೆ ಏನು ಪ್ರಾಬ್ಲಮ್ ಇದೆ? ಅದನ್ನು ಗಟ್ಟಿಯಾಗಿ ಹೇಳಬೇಕು. ನಾವು ಇನ್ಯಾರೋ ಬೇಜಾರಾಗ್ಬಿಡ್ತಾರೆ, ಇನ್ಯಾರ್ದೋ ಅನುಕೂಲಕ್ಕೆ ನಾವು ಹಿಂಗೆ ಮಾತಾಡಬಾರ್ದಾ ಅಂತ ಯೋಚನೆ ಮಾಡೋದೇ ನಮ್ಮ ದೌರ್ಬಲ್ಯ. ಆ್ಯಕ್ಚುಲಿ ಅದು ಫಸ್ಟ್ ನಮಗೆ ಹಿಂದಿನ 3ನೇ ಭಾಷೆ ಕಲಿಸುವಾಗ ಮೊದಲು ಹೇಳಿದ್ದೇನೆಂದರೆ, ನಿಮಗೆ ಜಾಸ್ತಿ ಉದ್ಯೋಗ ಸಿಗುತ್ತೆ ಉತ್ತರ ಭಾರತದಲ್ಲಿ ಅಂತ. ಅದು ಆ್ಯಕ್ಚುಲಿ ನಮಗೆ ತೋರಿಸಿದ ಮುಖವಾಡ. ಅದು ನಿಜ ಏನು ಅಂದರೆ, ಅವ್ರು ಇಲ್ಲಿಗೆ ಬಂದಾಗ ಅವರಿಗೆ ಬದುಕೋಕೆ ಈಸಿ ಆಗಲಿ ಅಂತ ನಮಗೆ ಹಿಂದಿ ಕಲಿಸಿದ್ರು. ಅವರು ಬರ್ತಾರೆ, ಅವಾಗ ನೀವು ಹಿಂದಿ ಕಲ್ತಿದ್ರೆ ಅವರಿಗೆ ವ್ಯವಹಾರ ಈಸಿ ಆಗುತ್ತೆ ಅಂತ. ನಮಗೇನು ಉಪಯೋಗ ಆಗಲಿಲ್ಲ ಅದರಿಂದ. ಅದ್ರ ಮೇಲೆ ಏನು ದೌರ್ಜನ್ಯ ದರ್ಪಗಳು ಅಂದರೆ, ನಮ್ಮಿಂದಾಗಿ ಬೆಳೀತು, ನಮ್ಮಿಂದಾಗಿ ಬೆಂಗಳೂರು ಬೆಳೀತು, ನಮ್ಮಿಂದಾಗಿ ಕರ್ನಾಟಕ ಬೆಳೀತು ಅಂತ. ಅಷ್ಟು ಬೆಳೆಸುವಂಥ ತಾಕತ್ತಿದ್ರೆ ನಿಮ್ಮ ಊರುಗಳನ್ನೇ ಬೆಳೆಸ್ಕೋಬೋದಲ್ಲ, ಇಲ್ಲಿ ಯಾಕೆ ಬರಬೇಕು? ಸಾಧ್ಯತೆ ಇಲ್ಲ ಅದು. ಓಕೆ, ಮುಖ್ಯಮಂತ್ರಿ ಚಂದ್ರ ಸರ್, ಇಲ್ಲಿ 1973ರಲ್ಲಿ ಕರ್ನಾಟಕ ಆದಂಥ ಸಂದರ್ಭದಲ್ಲಿ 83ರಲ್ಲಿ ಕನ್ನಡ ಕಾವಲು ಸಮಿತಿ ಬರುತ್ತೆ. ಅದಾದಮೇಲೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಗುತ್ತೆ. ನೀವು ಕೂಡ ಅಧ್ಯಕ್ಷರಾಗಿದ್ದಂಥವ್ರು. 40 ವರ್ಷ ಆಯಿತು ಈ ರೀತಿಯಾಗಿ ಕನ್ನಡಕ್ಕೆ ಅಂತಲೇ ಒಂದು ಅಭಿವೃದ್ಧಿ ಪ್ರಾಧಿಕಾರ ಆಗಿ. ಸಾಧಿಸಿದ್ದೇನು ಅಂತ?
ಇಲ್ಲ, ಅದೇ ದುರಂತ ಅನ್ನೋದು ಹೇಳ್ತಿರೋದು ನಾನು ಹೇಳ್ತಾರೆ. ರಾಜಕೀಯವಾಗಿ ಅವತ್ತಿನ ಸಂದರ್ಭಕ್ಕೆ ತಕ್ಕ ಹಾಗೆ ಒಂದು ಮಂಡಳಿ ಮಾಡೋದು, ಒಂದು ಕಾವಲು ಸಮಿತಿ ಮಾಡೋದು, ಇದೇ ಆಗಿದೆಯೇ ಹೊರತು ಅದ್ರ ಮೂಲ ಉದ್ದೇಶ ಸಫಲತೆಯನ್ನು ಕಂಡಿಲ್ಲ. ಕಾವಲು ಸಮಿತಿ ಆಯಿತು ನಿಜ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಯಿತು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿನೇ ಇದ್ದಾರೆ ಒಬ್ಬರು ಅಲ್ವೇ ಆ ಇಲಾಖೆ. ಆಮೇಲೆ ಕನ್ನಡ ಪುಸ್ತಕ ಪ್ರಾಧಿಕಾರ ಆಯಿತು, ಕನ್ನಡ ನಾಟಕ ಅಕಾಡೆಮಿ ಆಯಿತು. ಅಂದರೆ ಕನ್ನಡಕ್ಕೆ ಸಂಬಂಧಪಟ್ಟದ್ದು ಏನೇನು ಬೋರ್ಡ್ ಬೇಕೋ ಎಲ್ಲ ಬರ್ಸ್ಕೊಂಡಿದ್ದೀವಿ. ನಿಜವಾದ್ದು ಆಗಬೇಕಾಗಿದೆಯಾ? ಈಗ ಶಿಕ್ಷಣ ಇವು ಸಣ್ಣ ಉದಾಹರಣೆ ಕೊಡ್ತೀನಪ್ಪ. ನಿಮ್ಮ ಉದ್ಯೋಗದಲ್ಲಿ ನೀತಿ, ಇವತ್ತಿನ ಸರ್ಕಾರ 2 ಆ್ಯಕ್ಟ್ ತಂತು. ಒಂದು ಸಮಗ್ರ ಕನ್ನಡ ಅಭಿವೃದ್ಧಿ ಆ್ಯಕ್ಟ್, ಸಂತೋಷ, ಓದಿದ್ರೆ ಎಲ್ಲ ಚೆನ್ನಾಗಿದೆ. ಆದರೆ ಏನಾಗಿದೆ, ನಾಮಫಲಕದ್ದೇ ಇಷ್ಟು ದೊಡ್ಡದಾಗಿ ಒಂದು ಆ್ಯಕ್ಟ್ ಮಾಡಿ ಸುದ್ದಿ ಮಾಡಿದ್ರಲ್ಲ, ಎಲ್ಲ ಕಡೆ ಆಗಿದಾವ? ನಾಮಫಲಕದ ಎಷ್ಟು ಅವ್ರು ಹೇಳ್ತಿರೋದು, ನಾವೇನು ಬೇರೆ ಭಾಷೆ ಹಾಕೋಬೇಡಿ ಅಂತೆಲ್ಲ. 60 ಭಾಗ ಕನ್ನಡದಲ್ಲಿ ಬರೀರಿ, ಮಿಕ್ಕಿದ್ದನ್ನ ನೀವು ಇಂಗ್ಲೀಷ್ನಲ್ಲೋ ಅಥವಾ ಯಾವುದೋ ಒಂದು ಅವ್ರವ್ರು. ಅದೇ ಆಗಿಲ್ಲ ಅಂದಾಗ ಇಚ್ಛಾಶಕ್ತಿಯ ಕೊರತೆ ನಿಮ್ಮಲ್ಲಿ. ಆಮೇಲೆ ಎಲ್ಲೋ ಒಂದು ಕಡೆ ಶಿಕ್ಷಣದಲ್ಲಿ ಏನಾಯಿತು, ಎಲ್ಲ ಹಿರಿಯರು ಪುರಾತನ ಕಾಲದಿಂದಲೂ ಹೇಳ್ಕೊಂಡು ಬಂದಿರೋದು ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಟ್ಟರೆ ಸುಲಭನಾಗಿ ಜ್ಞಾನಾರ್ಜನೆ ಆಗುತ್ತೆ, ಅದನ್ನು ಅರಗಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ. ಏನಾಯಿತು ಶಿಕ್ಷಣದಲ್ಲಿ 1ರಿಂದ 4 1ರಿಂದ 7ರವರೆಗೋ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು ಅಂತ ದೊಡ್ಡ ರಾದ್ಧಾಂತ ಆಗೋಯ್ತು. ಖಾಸಗಿ ದುಡ್ಡು ಮಾಡೋರು ಇಂಗ್ಲೀಷ್ ಮೀಡಿಯಮು. ಆಮೇಲೆ ಪೇರೆಂಟ್ಸಲ್ಲೂ ಎಂಥ ಗೊಂದಲ ಮಾಡಿಟ್ಟು ಅಂದರೆ, ನಮ್ಮ ಮಕ್ಕಳಿಗೆ ಇಂಗ್ಲೀಷನ್ನು ಕಲಿಸದೇ ಇದ್ರೆ, ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸದೇ ಇದ್ರೆ ಅವರು ಡೆಲ್ಲಿ ಇದು ಅಮೆರಿಕಕ್ಕೆ ಹೋಗೋಕ್ಕಾಗಲ್ಲ, ಇಂಗ್ಲೆಂಡ್ಗೆ ಹೋಗೋಕ್ಕಾಗಲ್ಲ, ದೊಡ್ಡ ಆಫೀಸರ್ ಆಗೋಕ್ಕಾಗಲ್ಲ. ಅಂಥದ್ದು ಯಾವುದಲ್ಲ, ಭಾಷೆ ಅಡ್ಡಿ ಬರೋದಿಲ್ಲ. ಅದನ್ನು ಈಗ ನಾವೆಲ್ಲ ಕಣ್ಣೆದುರಿಗೆ ಕಂಡಿದ್ದೀವಿ. ಈ ದೃಷ್ಟಿಯಿಂದ ಶಿಕ್ಷಣದಲ್ಲಿ ಆಗಲಿಲ್ಲ. ಇನ್ನು ನೀವು ಉದ್ಯೋಗದಲ್ಲಿ ಯೋಚನೆ ಮಾಡಿ, ತಂದರು ಉದ್ಯೋಗದಲ್ಲಿ. ಇಲ್ಲಿ ಇವತ್ತಿನ ದಿವಸ ಉದ್ಯೋಗ ಸಿಗ್ತಿರೋದು ಎಲ್ಲಿ? ಸರ್ಕಾರದಲ್ಲಿ ಸಿಗ್ತಾ ಇದ್ದಾವ? ಖಾಸಗಿಯಾಗಿ ಸಿಗ್ತಾ ಇರ್ತಕ್ಕಂಥದ್ದು ಐ ಟಿ ಬಿ ಟಿ ಮತ್ತೊಂದು ಇದೆಲ್ಲ ಬಂದು ಅಲ್ಲಿ ನೀವು ಒಂದು ರೀತಿಯ ಅನುಕೂಲ ಕೊಡ್ತೀರಲ್ವ, ತೆರಿಗೆ ವಿನಾಯಿತಿ ಕೊಡ್ತೀರಾ, ಜಾಗ ಕೊಡ್ತೀರಾ, ಮಣೆ ಹಾಕ್ತೀರಾ. ಆದರೆ ಎಲ್ಲೋ ರಾಜಕೀಯಕ್ಕೆ ನಿಮಗೆ ಹಣಕಾಸಿನ ಸಂಗ್ರಹಣೆಗೆ ಅನುಕೂಲ ಮಾಡಿಕೊಡ್ತಾರೆ, ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋ ಗುಲಾಮಗಿರಿಯಲ್ಲಿ ನೀವೇನಾದರೂ ಬದುಕ್ತಾ ಇದ್ದೀರಲ್ಲ. ಅವ್ರಿಗೆ ಕನ್ನಡದಲ್ಲಿ ನಾನು ಹೇಳಿದ್ರು ಸ್ಪೆಷಲೈಸೇಷನ್ ಅಂತ ಏನೋ ಪೋಸ್ಟ್ ಇರ್ತವೆ, ಆ ಪೋಸ್ಟ್ಗಳಿಗೆ ನಾವು ಅಡ್ಡಿ ಮಾಡೋದಿಲ್ಲ. 80 ಭಾಗ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಕನ್ನಡದ ವ್ಯವಹಾರ ಮಾಡಬೇಕು ಗೊತ್ತಿರುವಂಥವ್ರು. ಅವ್ರನ್ನ ತಗೊಳ್ಳೋದಕ್ಕೂ ತಗೊಳ್ಳಲ್ಲ, ಬೇರೆ ಹಿಂದಿ ಗೊತ್ತಿರೋರನ್ನೇ ತೊಗೊಂಬರ್ತೀವಿ ಅಂತ ಅಂದಾಗ ಇಲ್ಲಿ ನಾನು ಬೈತಾ ಇರೋದು, ಟೀಕೆ ಮಾಡ್ತಿರೋದು ಸರ್ಕಾರ ಮತ್ತು ಅಧಿಕಾರಿಗಳನ್ನು. ಮತ್ತು ಆಗ್ತಂದು ನೀವು ಮಾಡ್ತಿಲ್ಲ ಅಂದಾಗ ಇವರು ಹೇಳ್ದಾಗೆ ಇದಕ್ಕೆ ಉತ್ತರ ಎಲ್ಲಿ ಅಂತಂದರೆ ಮತದಾನದಲ್ಲಿ. ಮತದಾನ ಮಾಡ್ಬೇಕಾದ್ರೆ ನೀವು ಹೇಳ್ತಿರೋದೆಲ್ಲ ಕರೆಕ್ಟು. ಆದ್ರೆ ಈಗ ಸರ್ಕಾರ ಯಾವುದೇ ಬಂದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಅನುಷ್ಠಾನ, ನಾನು ಇವತ್ತು ಜಾರಿ, ಸರ್ಕಾರ ಹೇಳ್ತಿಲ್ಲ. ಅಲ್ಲಲ್ಲ, ಎಲ್ಲ ಸರ್ಕಾರಗಳು ನಾನು ಹೇಳ್ತೇನೆ, ಅನುಷ್ಠಾನ, ಜಾರಿ, ಆದೇಶ, ನಾವು ಅದ್ ಮಾಡ್ತಾ ಇದೀವಿ, ಇದ್ ಮಾಡ್ತೀವಿ, ಎಲ್ಲರೂ ಕೂಡ ಹೇಳ್ತಾರೆ. ಅದು ಸರ್ಕಾರದ ಏನೇನು ಯೋಜನೆಗಳು ಹಾಕೊಳ್ತಾರೆ. ಆದ್ರೆ ನಮಗನ್ಸೋದು ಯಾವಾಗ ನಾವು ನಮ್ಮ ಕನ್ನಡ, ನಮ್ಮ ಭಾಷೆಯನ್ನು ಉಳಿಸ್ಬೇಕು ಅಂತ ಅನ್ಸೋದು. ಯಾಕೆಂದ್ರೆ ಇಲ್ಲಿ ಜನರ ಪಾತ್ರನೂ ದೊಡ್ಡದಾಗಿರುತ್ತೆ. ಕರೆಕ್ಟ್, ನೀವು ಹೇಳ್ತೀರಾ ಜನರ ಪಾತ್ರ ದೊಡ್ಡದು. ಬದುಕಿಗೆ ಕಷ್ಟ ಇರುವಂಥ ಸಂದರ್ಭದಲ್ಲಿ ಅವನು ಎಷ್ಟು ಅಂತ ಯೋಚನೆ ಮಾಡ್ತಾನ್ರಿ. ನೀವು ಬಡತನವನ್ನು ಸಂಪೂರ್ಣವಾಗಿ 60 ಭಾಗ 70 ಭಾಗ ಇನ್ನೂ ಅವರನ್ನು ಬದುಕಿಗೆ ಪ್ರತಿದಿನ ದುಡಿದು ಶ್ರಮಪಟ್ಟು ದುಡಿಮೆ ಮಾಡ್ಕೊಂಡಿರ್ಬೇಕಾದ್ರೆ ಈ ವ್ಯವಹಾರವೇ ಗೊತ್ತಿಲ್ಲ. ಇವಾಗ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದಾರಪ್ಪ, ಜನಗಳು ಆಮೇಲೆ ಕೇಳ್ತಾರೆ ಯಾವಾಗ ಅಂದರೆ, ನೀವು ಎಂಪ್ಲಾಯ್ಮೆಂಟ್ಸ್ ಮಾಡ್ಬೇಕಾದ್ರೆ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಹಿಂದಿ ಗೊತ್ತಿರೋ ತಂದಿಲ್ಲಿ ಏರ್ತೀರಾ. ಅವನು ಇಲ್ಲಿ ಹಿಂದಿನ ಬಂದವನು ನನಗೆ ಎಮ್ಮೆಗೆ ಸಾಲ ಕೊಡಬೇಕು, ಎತ್ತಿಗೆ ಸಾಲ ಕೊಡಬೇಕು, ಬೆಳೆಗೆ ಮತ್ತು ಗೊಬ್ಬರಕ್ಕೆ ಅಂತ ಕೇಳೋಕ್ಕೆ ಅವನ ಹತ್ರ ಅವನ ಭಾಷೆ ಕಲ್ತ್ಕೊಂಡು ನಾವು ಹೋಗ್ಬೇಕಾದ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು ಯಾರು? ನಾವಾ? ಜನಗಳ? ಸರ್ಕಾರ? ಕೇಂದ್ರ ಸರ್ಕಾರ ಯಾಕೆ ಇರಬೇಕು? ಮಾಡಿ ಹಂಚಿ. ಪ್ರತಿ ರಾಜ್ಯಕ್ಕೂ 30 ರಾಜ್ಯ ಇದೆ, 30 ರಾಜ್ಯಕ್ಕೆ 25,000 ಎಂಪ್ಲಾಯ್ಮೆಂಟ್ಸ್ ಇದೆ, 25,000 ಪಾಪ್ಯುಲೇಷನ್ ಆಧಾರದ ಮೇಲೆ ಹಂಚ್ಬಿಡಿ. ಭಾಷೆ ಗೊತ್ತಿದ್ರೆ ಮಾತ್ರ ಅದೊಂದು ಸಬ್ಜೆಕ್ಟ್ ಇಡಿ. ಈ ಒಂದು ಸಿಸ್ಟಮನ್ನು ಕಡ್ಡಾಯವಾಗಿ ಮಾಡದೇ ಇದ್ದರೆ ನಮ್ಮ ರೈತರ ಗತಿ ಏನಪ್ಪ? ಅವ್ರು ಯಾರನ್ನ ಕೇಳಬೇಕಾಗಿದೆ? ಏನು ಮಾತಾಡಬೇಕಾಗಿದೆ? ಒಂದು ಬ್ಯಾಂಕ್ ಹತ್ರ ಹೋಗಬೇಕಾದ್ರೆ ಅವ್ರು ಹೇಳ್ದಂಗೆ ನಾವು ಕೇಳೋಂಥ ಪರಿಸ್ಥಿತಿ ನಿರ್ಮಾಣ. ಒಂದು ನೀವು ಹೇಳ್ದಾಗೆ ಮತದಾನದಲ್ಲೂ ಏನಾಗಿದೆ, ಚುನಾವಣೆಯ ದೃಷ್ಟಿಯಿಂದ 19 ಜಿಲ್ಲೆ ಕರ್ನಾಟಕದಲ್ಲಿ ಕನ್ನಡದ್ದೇ ಜಿಲ್ಲೆಗಳಾದರೂ ಕೂಡ ಬಹಳ ಪ್ರಬಲವಾಗಿ ದ್ವಿಭಾಷಾ ತ್ರಿಭಾಷಾ ನೀತಿ ಇದೆ ಅಲ್ಲಿ. ನಿಮಗೆ ಬಾರ್ಡರ್ನಲ್ಲಿ ಒಂದು ಕಡೆ ಮಹಾರಾಷ್ಟ್ರ ಮರಾಠಿ, ಇನ್ನೊಂದು ಕಡೆ ತೆಲುಗು, ಇನ್ನೊಂದು ಕಡೆ ತಮಿಳು, ಇನ್ನೊಂದು ಕಡೆ ಮಲಯಾಳಮ್ಮು, ಇನ್ನೊಂದು ಕಡೆ ಕೊಂಕಣಿ, ಅದು ನಮ್ಮದೇ ಭಾಷೆ ಆದರೂ ಕೂಡ ಇಲ್ಲಿ ತಮ್ಮ ಅಸ್ತಿತ್ವ ಚುನಾವಣೆಯಲ್ಲಿ ಗೆಲ್ಲೋದಕ್ಕೋಸ್ಕರ ಇಂಥ ಅನುಷ್ಠಾನಗಳನ್ನು ತರದೇ ಇರೋ ಥರ ನೋಡ್ಕೊಳ್ಳತಕ್ಕಂಥದ್ದು ಕೂಡ ಸರ್ಕಾರ ಮತ್ತು ಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ರಾಷ್ಟ್ರೀಯ ನೀತಿ ಶಿಕ್ಷಣ ನೀತಿನೂ ಬರಬೇಕು, ರಾಷ್ಟ್ರೀಯ ನೀತಿ ಶಿಕ್ಷಣದಲ್ಲೂ ಬರಬೇಕು, ಉದ್ಯೋಗದಲ್ಲೂ ಬರಬೇಕು, ಗಡಿ ಭಾಗದಲ್ಲೂ ಬರಬೇಕು. ಆಯಾ ಭಾಷೆಯನ್ನು ಉಳಿಸ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಹಾಗೆ ಅಷ್ಟೇ ಪ್ರೀತಿಯಿಂದ ರಾಜ್ಯ ಸರ್ಕಾರಗಳು ಕಟ್ಟುನಿಟ್ಟಾಗಿ ಯೋಚನೆ ಮಾಡಬೇಕು. ಕವಿರಾಜ್ ಅವರು, ಇಲ್ಲಿ ಕನ್ನಡ ಅಂತ ಬಂದಾಗ ಉಳಿಸ್ಬೇಕು ಅಂತ ಹೇಳಿದೆ. 2,500 ವರ್ಷಗಳಿಂದಲೂ ಬಂದಿದೆ ಕನ್ನಡ, ಅವಾಗಿಂದನೂ ಕೂಡ ಇದೆ. ಉಳಿಸೋದು ಬೇಕಾಗಿಲ್ಲ, ನಾವು ಬಳಸಬೇಕಾಗಿರುವಂಥದ್ದು ಪ್ರಮುಖವಾಗಿ. ನೆಲ ಜಲ ಭಾಷೆ ಅಂತ ಬಂದಾಗ ಈ ತೆಲುಗು, ತಮಿಳು, ಮರಾಠಿಗರು ಅವರೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ, ಹಾಗೆ ಒಂದು ಒಗ್ಗಟ್ಟು ಕೂಡ ಇರುವಂಥದ್ದು. ಅದನ್ನು ನಾವು ಉದಾಹರಣೆಯಾಗಿ ಅಂದ್ಕೊಳ್ಬೇಕಾ, ಅಥವಾ ನಮ್ಮ ಕನ್ನಡಿಗರದ್ದು ಔದಾರ್ಯ ಅಂತ ಹೇಳ್ಕೊಬೇಕಾ ನಾವು? ಇಲ್ಲ, ಹಿಂದೆ ಕೆಲವು ವರ್ಷಗಳ ಅಂದರೆ ಒಂದು ದಶಕದ ಹಿಂದೆ ಈ ದೂರು ಕನ್ನಡಿಗರ ಮೇಲೆ ಬಹಳ ಪ್ರಬಲವಾಗಿತ್ತು.
ಬಟ್ ಈಗ ನೀವು ಸ್ವಲ್ಪ ಗಮನಿಸಿದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಕನ್ನಡಿಗರು ಬಹಳ ಎಚ್ಚೆತ್ತಿದ್ದಾರೆ. ಬಹಳ ದೊಡ್ಡ ಶಕ್ತಿ ಇದೆ ಕನ್ನಡಿಗರದ್ದು. ನೀವು ಇಡೀ ಭಾರತದಲ್ಲಿ ಹೆಚ್ಚಾಗಿ ಕನ್ನಡದ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಪ್ರಾದೇಶಿಕ ಭಾಷೆಯನ್ನು ಬಳಸೋದ್ರಲ್ಲಿ ಕನ್ನಡಿಗರು ಮುಂಚೂಣಿಯಲ್ಲಿದ್ದಾರೆ. ಸೊ ಸಾಮಾಜಿಕ ಈಗ ಏನೇನು ನಡೀತಾ ಇದೆ ನೀವು ಗಮನಿಸಿದ್ರೆ ಸ್ವಲ್ಪ ಬದಲಾವಣೆಗಳು ಏನು ಕಾಣಿಸ್ತಾ ಇದೆ, ಅದಕ್ಕೆ ಮುಖ್ಯ ಕಾರಣ ಎಚ್ಚೆತ್ತಿರುವ ಕನ್ನಡಿಗರು ಮೊದಲ ಥರ ಕನ್ನಡಿಗರ ಮೇಲೆ ದೂರಕ್ಕಾಗಲ್ಲ ಈಗ. ಅದರಲ್ಲೂ ಯುವ ಕನ್ನಡಿಗರು, ಉದ್ಯೋಗಸ್ಥರು, IT-BTಯಲ್ಲಿರೋ ಕನ್ನಡಿಗರು ಬಹಳ ಮಟ್ಟಿಗೆ ಒಂದು ಪ್ರಭಾವ ಬೀರುವ ಮಟ್ಟಿಗೆ ಒಂದು ಶಕ್ತಿಯನ್ನು ರೂಪಿಸ್ಕೊಂಡಿದ್ದೀವಿ ಈಗ. ಅದ್ರಲ್ಲಿ ನಾನು ಸೇರ್ತೀನಿ ಅಥವಾ ನಮ್ಮ ಸಹಪಾಠಿಗಳು ಭಾಳಷ್ಟು ಜನರು ಇದ್ದಾರೆ ಅದರಲ್ಲಿ. ಈಗ ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆಯ ಪೆಟ್ಟು ಅಂತಾರೆ. ರಾಜಕಾರಣಿಗಳಿಗೆ ಗೊತ್ತಾಗದೆ ಓಟಿನ ಭಾಷೆ. ನಾವು ಓಟಿನ ಭಾಷೆಯಲ್ಲಿ ಮಾತಾಡಿದ್ರೆ ಮಾತ್ರ ರಾಜಕಾರಣದಿಂದ ಏನಾದ್ರು ಕೆಲಸ ಮಾಡ್ಕೋಬೋದು. ಇಷ್ಟು ಓಟಿದೆ ಅಂದರೆ ಅದಕ್ಕೇನು ಬೇಕಾದರೂ ಮಾಡ್ತಾರೆ. ಬಹುಶಃ ಆ ಮತ ಬ್ಯಾಂಕ್ ನಿಧಾನವಾಗಿ ಸೃಷ್ಟಿಯಾಗ್ತಿದೆ. ನಾವು ಕನ್ನಡಿಗರು ನಾವು ಒಟ್ಟಾಗಿ ಒಂದು ಮತ ಬ್ಯಾಂಕ್ ಆಗಬೇಕು. ನಾವೇನಾಗಿದ್ದೀವಿ, ಗೌಡ ಆಗಿದ್ದೀವಿ, ಲಿಂಗಾಯತರಾಗಿದ್ದೀವಿ, ಕುರುಬರಾಗಿದ್ದೀವಿ, ಈಡಿಗರಾಗಿದ್ದೀವಿ, ಯಾವುದ್ಯಾವುದೋ ಜಾತಿಯಲ್ಲಿ ವಿಂಗಡಿಸಿ ಹೋಗಿದ್ದೀವಿ. ನಾವು ಎಷ್ಟು ಒಡೆದಿರ್ತೀವೋ, ನಾವೆಷ್ಟು ಬೇರೆ ಬೇರೆ ಆಗಿರ್ತೀವೋ ಅಷ್ಟರ ಮಟ್ಟಿಗೆ ಅವ್ರಿಗೀಸಿ ನಮ್ಮನ್ನು ತಾತ್ಸಾರ ಮಾಡೋಕ್ಕೆ, ನಮ್ಮನ್ನು ಸೈಡಿಗಿಡೋಕೆ. ನಾವು ಒಂದಾಗ್ಬೋದಾದ ಕೊಡೆ ಯಾವುದಾದ್ರೂ ಇದ್ದರೆ ನಾವೆಲ್ಲ 6 ಕೋಟಿ ಅಥವಾ 7 ಕೋಟಿ ಕನ್ನಡಿಗರು, ಅದ್ರಲ್ಲಿ ಬಿಡಿ 1 ಕೋಟಿ 1.5 ಕೋಟಿ ಬೇರೆ. ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಹೇಳೋದಾದ್ರೆ, ಹ್ಮ್. ನಾನೊಬ್ಬ ಕನ್ನಡ ಬಳಸೋದ್ರಿಂದ ಏನು ಅನ್ನುವಂತ ಉತ್ಪ್ರೇಕ್ಷೆ ಬೇಡ. ಹೌದು. ಮೊದಲು ನಾನ್ ಸುಧಾರಿಸ್ಬೇಕು, ನಂತರ ಊರ್ ಸುಧಾರಿಸ್ಬೇಕು, ಅದಾದ್ಮೇಲೆ ಸಮಾಜ ಸುಧಾರಿಸ್ಬೇಕು. ಖಂಡಿತವಾಗಿ. ಪ್ರತಿಯೊಬ್ಬರದ್ದು ಕೂಡ ಜವಾಬ್ದಾರಿ ಇದೆ ಅಂತ. ಖಂಡಿತವಾಗಿ. ಅಂದರೆ ಎಲ್ಲ ಸೇರಿದ್ರೆ 6 ಕೋಟಿ ಜನರಲ್ಲಿ 3 ಕೋಟಿ ಜನ ಒಂದು ಕಡೆ ಸೇರಕ್ಕೆ ಸಾಧ್ಯ ಆದರೆ ಕನ್ನಡದ ಎಲ್ಲ ಕೆಲಸಗಳು ನಡೆಯುತ್ತೆ. ಮುಖ್ಯಮಂತ್ರಿ ಚಂದ್ರ ಸರ್, ಇಲ್ಲಿ ಕೊರಿಯಾ ಲ್ಯಾಂಗ್ವೇಜ್ ಆಗಲಿ, ಜಪಾನ್, ಜರ್ಮನಿ, ರಷ್ಯಾ, ಇವನ್ ತಮಿಳ್ನಾಡು, ಇದು ಯಾವುದೇ ದೇಶ ಅಥವಾ ರಾಜ್ಯ ಅಂತ ತಗೊಂಡಂಥ ಸಂದರ್ಭದಲ್ಲಿ ಅಲ್ಲಿನ ಭಾಷೆ ಆಧಾರದ ಮೇಲೆ ವ್ಯವಹಾರ ಆಗುತ್ತೆ, ಎಲ್ಲವೂ ಕೂಡ ಆಗುತ್ತೆ. ನಮ್ಮ ಭಾಷೆ ಕೂಡ ಅನ್ನದ ಭಾಷೆಯಾಗಿ ಅದನ್ನು ಬಳಸಿ ಬೆಳೆಸೋದಕ್ಕೆ, ವೃತ್ತಿಯ ಭಾಷೆಯಾಗಿ ನಾವು ಬಳಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಒಂದು ಪರಿವರ್ತನೆ ಆಗಬೇಕಾಗಿದೆ. ಈಗ ನಾವು ವಲಸಿಗರ ವಿರುದ್ಧ ಹೋರಾಟ ಮಾಡೋದಲ್ಲ, ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದೆಲ್ಲವನ್ನು ಕೂಡ ಅನಿವಾರ್ಯವಾಗಿ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಡ್ತಾ ಇದಾರಲ್ಲ ಅಂತ. ಹೌದು, ನೀವು ಆಗಲೇ ಹೇಳಿದಾಗೆ ಜನರು ಜಾಗೃತರಾಗಬೇಕು, ಆಗಿಲ್ಲ ಅನ್ನೋದು ಆಗಬೇಕು, ಅದು ಸತ್ಯ ಇದೆ. ಜನರು ಜಾಗೃತರಾಗೋದು ಯಾವಾಗ ಅಂತ ಅಂದರೆ, ಈ ಯಾವುದೋ ಒಂದು ರೀತಿಯ ಬೆಳವಣಿಗೆ ಬಂದಿದೆಯಲ್ಲ, ಜಾತಿಯ ಆಧಾರದ ಮೇಲೆ, ದುಡ್ಡಿನ ಆಧಾರದ ಮೇಲೆ, ಶಕ್ತಿಯ ಆಧಾರದ ಮೇಲೆ ಚುನಾವಣೆ ಆಗ್ತಿದ್ದಾಗ ಆ ಮತದಾನವೂ ಕೂಡ ಕಲುಷಿತವಾಗೋಗ್ಬಿಟ್ಟಿದೆ. ಮತದಾನ ಶ್ರೇಷ್ಠವಾದ ದಾನ ನಾವು ಮಾಡಬೇಕಾದ್ರೆ, ಒಬ್ಬ ವ್ಯಕ್ತಿಯನ್ನು ನಮ್ಮ ಭಾಗದ ಭೌಗೋಳಿಕವಾಗಿ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ, ಸಮಾನತೆಯನ್ನು ಕಾಣಬೇಕಾದ್ರೆ ಆ ವ್ಯಕ್ತಿ ಎಂಥವನ್ನಿರಬೇಕು ಅನ್ನೋದು ಆಯ್ಕೆ ಮಾಡಬೇಕು. ಒಂದು ಕಡೆ ಪಕ್ಷ, ಇನ್ನೊಂದು ಕಡೆ ವ್ಯಕ್ತಿ. ಇಲ್ಲಿ ವ್ಯಕ್ತಿ ಎಲ್ಲ ಕಿತ್ಕೊಂಡು ಅವ್ರ ಶಕ್ತಿ ಮೇಲೆ ನಿಂತೋಗ್ಬಿಟ್ಟಿದೆ. ಇದು ನೀವು ಹೇಳಿದಾಗೆ ಪರ್ಯಾಯ ವ್ಯವಸ್ಥೆ ಕೂಡ ಸರ್ಕಾರದಲ್ಲಿ ಆಗಬೇಕಾಗಿದೆ. ರಾಷ್ಟ್ರೀಯ ಪಕ್ಷ ಬರ್ತಿರೋ, ಇನ್ನೊಂದು ಪಕ್ಷ ಬರ್ತಿರೋ, ಅದು ಭಾಷೆಯ ಆಧಾರದ ಮೇಲೆ ನಿಂತ್ಕೊಳ್ತಕ್ಕಂಥ ಪಕ್ಷಗಳು ಅನಿವಾರ್ಯವಾಗಿ ನಮಗೆ ಬೇಕಾಗಿದೆ. ಇನ್ನೊಂದು ಎಚ್ಚರಿಕೆಯನ್ನು ನಾನು ಕೊಡಿರುವಾಗ, ನಾಡಧ್ವಜನ ನಾನು ಒಂದು ಮಾತು ಹೇಳ್ತೀನಿ. ಎಷ್ಟು ಗೊಂದಲ ಹಾಕುತ್ತಿದೆ ಅಂದರೆ, ಒಂದು ನಾಡಧ್ವಜ ಇದೆ, ರಾಷ್ಟ್ರಧ್ವಜದ ಜೊತೆ ನಾವು ಆರಿಸಲ್ಲ. ರಾಷ್ಟ್ರಕ್ಕೆ ಒಂದೇ ಧ್ವಜ ಇರಬೇಕು. ಅದು ಆಗಸ್ಟ್ 15 ಅಥವಾ ರಿಪಬ್ಲಿಕ್ ಡೇ. ನವೆಂಬರ್ 1 ನಮ್ಮದು ರಾಜ್ಯದ ಕನ್ನಡ ಉತ್ಸವ ಅಂದಾಗ ಅಲ್ಲೂ ಆರಿಸ್ಕೋಬೇಡಿ ಅಂತ ಕೋರ್ಟ್ಗಳು ತೀರ್ಮಾನ ಮಾಡಿಬಿಟ್ರೆ, ಅಥವಾ ನಾವುಗಳು ತೀರ್ಮಾನ ಮಾಡಿಬಿಟ್ರೆ ಸರ್ಕಾರ ಒಂದು ಆಕ್ಟ್ ತರಬೇಕು. ಇಲ್ಲಪ್ಪ, ನಾವು ರಾಷ್ಟ್ರ ವಿರೋಧಿಗಳಲ್ಲ, ನಮ್ಮದೇ ಆದ ರಾಜ್ಯದ ಆಡಳಿತಕ್ಕೆ ಒಂದು ಸಂಕೇತ ಬೇಕಾಗಿದೆ, ಆ ಸಂಕೇತಕ್ಕೆ ನಾವು ಮಾಡ್ತೀವಿ. ನವೆಂಬರ್ 1 ಎಲ್ಲ ಶಾಲಾ ಕಾಲೇಜುಗಳಲ್ಲೂ, ಖಾಸಗಿ ಇರಲಿ ಯಾವುದೇ ಇರಲಿ, ಬಾವುಟ ಆರಿಸ್ಬೇಕು ಕಡ್ಡಾಯ. ನೀವು IT-BT ಆದರೂ ಆರಿಸ್ಬೇಕು ಕಡ್ಡಾಯ ಅಂತ ಮಾಡದೇ ಇದ್ದರೆ ನಿಮಗೆ ಧೈರ್ಯ ಎಲ್ಲಿ ಬರುತ್ತಲ್ಲಿಗೆ? ಒಂದು ದಿವಸ ನೀವು ಬಾಟ ಆರಿಸೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಎದುರ್ಕೊಂಡು ಕೂತ್ಕೊತಿದ್ದೀರ ಅಂದರೆ ಈ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ, ಅದನ್ನು ನಾವು ಬಹಳ ಮುಖ್ಯ ಆಗಿದೆ. ಆಮೇಲೆ ಜನಗಳಲ್ಲಿ ಕೊನೆಗೆ ಕ್ರಾಂತಿ ಏನಾಗಬೇಕು ಅಂತಂದ್ರೆ, ಇಂಥ ಸರ್ಕಾರಗಳು ಬೇಕಾ? ಅದು ಯಾವುದೇ ಸರ್ಕಾರ ಇರಲಿ, ರಾಷ್ಟ್ರೀಯ ಪಕ್ಷಗಳಿರಲಿ, ಯಾವುದೇ ಪಕ್ಷ, ಕನ್ನಡ ನಮ್ಮ ಅಸ್ಮಿತೆಯನ್ನು ಉಳಿಸೋಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥವು ಬೇಕಾ? ಆಮೇಲೆ IT-BT ಅವರು ಅವ್ರಿಗೆ ಎದುರ್ಕೊಂಡು ನಾವು ಬದುಕೋ ಬದಲು ಹೋಗ್ತೀರಾ, ಬರ್ತಾರೆ, ಹೋಗಿ. ಯಾರು ಭಾಷೆ ಮೇಲೆ ಪ್ರೀತಿ ತೋರಿಸ್ತೀರೋ ಬನ್ನಿ, ಇಲ್ಲಿ ಬದುಕಬೇಕು ಅಂತಂದಾಗ ನೀವು ಅದನ್ನು ಮಾಡಲೇಬೇಕು. ಆ ಒಂದು ರೀತಿಯ ಅಭಿಮಾನವನ್ನು ನಾವು ಬಳಸ್ಕೊಳ್ಳದೆ ಇದ್ದರೆ ಭಾಳ ಕಷ್ಟ ಆಗುತ್ತೆ. ಒಂದು ಮತದಾನದಲ್ಲೂ ಕೂಡ ಚಿಂತನೆ, ಮತ ಹಾಕಬೇಕಾದ್ರೂ ಯೋಚನೆ ಮಾಡಿ ಕೇಳಿ. ನೀವು ಬಂದಾಗ, ಅಪ್ಪ ನೀವು ಭಾಷೆ ಬಗ್ಗೆ ಗ್ಯಾರಂಟಿ ಇದೆಯಾ? ಅಥವಾ ಬಂದ ತಕ್ಷಣ ಚುನಾವಣೆಗೆ ಎಲ್ಲದಕ್ಕೋಸ್ಕರ ಮಾಡ್ತಿದ್ರೆ, ಇಷ್ಟು ಜನ ಮತ ಹಾಕ್ತಾರಲ್ಲ ಬೇರೆ ಭಾಷೆಯವರು, ಅವ್ರಿಗೆ ಕಲಿಸ್ದೇ ಇರೋದೇ ತಪ್ಪಲ್ವ? ನಾವು ವಲಸೆ ಎಷ್ಟೆಷ್ಟೋ ಬಂದಿದ್ದಾರೆ ಯಾವ್ಯಾವುದೋ ಕಾರಣದಿಂದ. ಅವ್ರಿಗೆ ಇವತ್ತು ಕೂಡ ಅವ್ರ ಮರಾಠಿಗರು ಅವ್ರ ಓಟ್ ಬರ್ತೀನಿ ಅಂತ ಅಂದ್ಬಿಟ್ಟು ಮರಾಠಿಲಿ ಮಾತಾಡೋದು, ತಮಿಳ್ನಲ್ಲಿ ಮಾತಾಡೋಕ್ಕೆ ಬೇಜಾರಿಲ್ಲ ನನಗೆ. ಆದರೆ ನೀವು ವ್ಯವಸ್ಥೆಯನ್ನು ಕೆಡಿಸೋ ರೀತಿಯಲ್ಲಿ ಇದೆಯಲ್ಲ, ಅದಕ್ಕೆ ನನಗೆ ಭಾಳ ದುಃಖ. ವ್ಯಾಪಾರಸ್ಥರು, ಮೂಲಭೂತವಾಗಿ ವ್ಯಾಪಾರ ಮಾಡ್ತಕ್ಕಂಥ ಜನ, ಅಂತಾರಾಷ್ಟ್ರೀಯ ಮಟ್ಟದ ವ್ಯಾಪಾರ, ರಾಷ್ಟ್ರೀಯ ಮಟ್ಟದ ವ್ಯಾಪಾರ,
ಆಮೇಲೆ ಶಿಕ್ಷಣವನ್ನು ಮಾಡ್ತಕ್ಕಂಥ ಜನ, ಶಿಕ್ಷಣದ ಖಾಸಗಿಯವರೆಗೂ ನಾನು ಕೇಳ್ಕೊತೀನಿ, ಎಲ್ಲರೂ ಕೂಡ ಅಭಿಮಾನ ಶೂನ್ಯರಾಗಬೇಡಿ. ಬನ್ನಿ, ಎಲ್ಲಿಗೆ ಬೇಕಾದ್ರೂ ಬನ್ನಿ. ಯಾರ ಮನೆಗೆ ಹೋಗ್ತೀವೋ ಅವ್ರ ಮನೆಯ ಗೌರವವನ್ನು ಕಾಪಾಡಬೇಕಂತ ನಿಮ್ಮ ಜವಾಬ್ದಾರಿ ಇದೆ. ಇದು ಸರ್ಕಾರ ಇನ್ನೂ ದಿಟ್ಟವಾದ್ದು. ಈಗ ಮಾಡಿರೋ ಕೆಲಸಗಳೇ ನಾಮಫಲಕ. ಯಾಕೆ ಪರವಾನಿಗೆ ನೀರು ಕೊಡೋದು ನಿಲ್ಲಿಸಿ, ಅವರಿಗೆ ಬೋರ್ಡ್ ಹಾಕದೇ ಇದ್ರೆ ಕರೆಂಟ್ ಕೊಡೋದು ನಿಲ್ಲಿಸಿ, ಹೆಂಗ್ ಅಂಗಡಿ ನಡೆಸ್ತಾನೆ ನೋಡೋಣ. ಯಾಕೆ ಮಾಡೋದಿಲ್ಲ? ಮಾಡಿಸಿ, ಅದನ್ನು ಧೈರ್ಯ ಮಾಡಿ, ನಾವೆಲ್ಲ ಬೆಂಬಲಿಸ್ತೀವಿ. ಕವಿರಾಜ್ ಅವರ ಇಲ್ಲಿ ವಿಶ್ವವನ್ನೇ ತೆಗೆದುಕೊಂಡ್ರೆ ಅತಿ ವೇಗವಾಗಿ ಎಲ್ಲರನ್ನೂ ರೀಚ್ ಆಗುವಂಥ ತಂತ್ರಜ್ಞಾನ ಎಲ್ರಿಗೂ ಗೊತ್ತಿರುವಂಥದ್ದು. ಹಾಗೆ ನಗರವಾಸಿಗಳು ಮಾತ್ರ ಅಲ್ಲ, ಯಾವುದೇ ಒಂದು ದೇಶದಲ್ಲಿ ಒಂದು ಕುಗ್ರಾಮವನ್ನು ತಗೊಂಡ್ರು ಕೂಡ ಅಲ್ಲಿ ಮೊಬೈಲ್ ಇರುತ್ತೆ, ಪ್ರತಿಯೊಬ್ಬರನ್ನು ಕೂಡ ರೀಚ್ ಮಾಡುತ್ತೆ. ಸೊ ಈ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಸರ್ಕಾರ. ಇದನ್ನ ಬಳಸಿ ಬೆಳೆಸ್ಕೊಂಡು ಕನ್ನಡವನ್ನ ಕೂಡ ಯೂಸ್ ಮಾಡಿಕೊಂಡು ತಂತ್ರಜ್ಞಾನದ ಮುಖಾಂತರ ಕನ್ನಡವನ್ನ ತಲುಪಿಸೋದು ಹೇಗೆ ಅಂತ. ಹೌದು, ಅದು ತುಂಬ ಮುಖ್ಯವಾದ ಇದದು. ಯಾಕಂದರೆ ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಕನ್ನಡ ಭಾಷೆ ನೀವು ನೋಡಿ, ಎಲ್ಲೇ ಈಗ ದ್ವಿತೀಯ ಭಾಷೆಯಾಗಿ ತೊಗೊಂಡಾಗ, ತೃತೀಯ ಭಾಷೆಯಾಗಿ ತೊಗೊಂಡಾಗ ಒಂದು ಮಾತು ಬರುತ್ತೆ. ದ್ವಿತೀಯ ಭಾಷೆನ ಅಥವಾ ತೃತೀಯ ಭಾಷೆನ ಸಂಸ್ಕೃತ ತೊಗೊಂಡ್ರೆ, ಹಿಂದಿ ತೊಗೊಂಡ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಂತ. ಅದೊಂದು ಆಮಿಷಕ್ಕೆ ಕನ್ನಡದವ್ರು ಕೂಡ ಕನ್ನಡ ಭಾಷೆನ ಚೂಸ್ ಮಾಡ್ತಿಲ್ಲ. ಕನ್ನಡ ಅದೇನೋ ಗೊತ್ತಿಲ್ಲ, ನಮ್ಮ ಕನ್ನಡ ಪಂಡಿತರುಗಳು ಅನವಶ್ಯಕವಾಗಿ ಸ್ಟ್ರಿಕ್ಟ್ ಆಗಿರ್ತಾರೆ, ಕನ್ನಡದಲ್ಲಿ ಮಾರ್ಕ್ಸ್ ಕಡಿತ ಮಾಡ್ತಾರೆ. ಕನ್ನಡನೂ ನಾವು ಸರಳೀಕರಿಸ್ಕೋ ಅನ್ನೋ ಪ್ರಕ್ರಿಯೆಗೆ ಬರಬೇಕು. ಯಾಕಂದರೆ ತಂತ್ರಜ್ಞಾನಕ್ಕೆ ಅದು ಹೊಂದುವಂಗಿರಬೇಕು. ನೋಡಿ, ಈಗ ಆಲ್ರೆಡಿ ಈಗ ಕೆಲವರು ಅದು ಬೇಡ, ಇದು ಬೇಡ, ಮಹಾಪ್ರಾಣ ಬೇಡ, ಅಲ್ಪ ಪ್ರಾಣ ಬೇಡ ಅಂತ ಹೇಳಿದ್ರೆ ಅದ್ರ ವಿರುದ್ಧ ಸಿಡಿದೇಳ್ತಾರೆ. ಶುದ್ಧ ಭಾಷೆಗಿಂತನೂ ಉಪಯುಕ್ತವಾದ ಭಾಷೆ ಆಗಬೇಕದು, ಅನ್ನ ಕೊಡುವ ಭಾಷೆ ಆಗಬೇಕು. ಈಗ ನಾವು ಮೊದಲು ನಾವೆಲ್ಲ ಓದುವಾಗ ಕ್ಷಜ್ಞ ಅಕ್ಷರ ಎಲ್ಲ ಇತ್ತು, ಅದನ್ನು ಬಿಟ್ವಿ ತಾನೆ. ಆ ಥರ ಬದಲಾವಣೆಗೆ ಸತತವಾಗಿ ಯಾವ ಭಾಷೆ ಒಳಗೊಳ್ಳುತ್ತೋ ಅದು ಉಳ್ಕೊಳ್ತಾ ಹೋಗುತ್ತೆ. ಸೊ ಈ ಥರದ ಸಮಸ್ಯೆಗಳನ್ನ ಬಗೆಹರಿಸ್ತಾ ಹೋಗಬೇಕು. ಇದನ್ನು ಟೆಕ್ನಾಲಜಿ ಫ್ರೆಂಡ್ಲಿ ಭಾಷೆಯಾಗೂ ಮಾಡಬೇಕು. ಅದಕ್ಕೊಂದು ಆಯೋಗ ಮಾಡಬೇಕು, ಅದಕ್ಕೊಂದು ಸಮಿತಿ ಮಾಡಬೇಕು, ಅದನ್ನು ಲಾಗು ಮಾಡಬೇಕು. ಅದಕ್ಕೆ ಬೇಕಾದ ಸಾಫ್ಟ್ವೇರ್ಗಳನ್ನ ಸ್ಪಾನ್ಸರ್ ಮಾಡಬೇಕು, ಸರ್ಕಾರನೇ ಸ್ಪಾನ್ಸರ್ ಮಾಡಬೇಕು. ಮಾಡ್ತಾ ಇದ್ದಾರೆ, ಬಟ್ ಅದ್ರ ವೇಗ ಇನ್ನೂ ಜಾಸ್ತಿ ಆಗಬೇಕು. ಕೊನೆಯದಾಗಿ ಹೇಳೋದಾದ್ರೆ ಏನು ಹೇಳಿಕ್ ಬಯಸ್ತೀರಾ ನೀವು? ಬೇರೆ ಏನಿಲ್ಲ ಸರ್. ಈಗ ಇಷ್ಟೆಲ್ಲ ಮಾತಾಡಿದ್ದು ನಾವು ನಮ್ಮ ನೋವು ಸಂಕಟಗಳ ಮಧ್ಯದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ವಿಶ್ವಾಸದ ತಾಳ್ಮೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಕುಂಠಿತವಾಗ್ತಾ ಇದೆ. ಯಾವುದೇ ರೀತಿಯಲ್ಲೂ ಯಾವುದೇ ಭಾಷೆಯನ್ನು ದ್ವೇಷ ನಾವು ಮಾಡೋದಿಲ್ಲ, ಆ ಥರದವರಲ್ಲ. ಆದರೆ ನಮ್ಮ ಭಾಷೆಗೆ ಧಕ್ಕೆ ಬರದೇ ಇರೋ ಥರದಲ್ಲಿ ವಲಸೆ ಬಂದಂಥವರು, ವ್ಯಾಪಾರಕ್ಕೆ ಬಂದಂಥವರು, ಅಧಿಕಾರಿಗಳು ಮತ್ತು ಶಾಸಕರು ಮತ್ತು ಪ್ರತಿನಿಧಿಗಳು, ಡೆಲ್ಲಿಯ ಪ್ರತಿನಿಧಿ ಎಲ್ಲರೂ ಕೂಡ ಸ್ವಲ್ಪ ಪ್ರೀತಿಯನ್ನು ತೋರಿಸ್ಬೇಕು ಅಂತ ಅವರೆಲ್ಲರ ಪರವಾಗಿ ಕಳಕಳಿಯ ಮನವಿಯನ್ನು ಮತ್ತು ಸಾರ್ವಜನಿಕರು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತಾರೆ. ಕವಿರಾಜ್ ಅವರು ನೀವೇನು ಹೇಳ್ತೀರಿ? ನಾವು ಹೆಚ್ಚಿನದು ಏನು ಕೇಳ್ತಾ ಇಲ್ಲ. ಒಂದು ನೈಸರ್ಗಿಕ ನ್ಯಾಯ ಅಂತ ಇರುತ್ತೆ, ಪ್ರಕೃತಿ ದತ್ತವಾದದ್ದು. ಒಂದು ಇರುವೆ, ಒಂದು ಇಲಿ, ಒಂದು ಹುಲಿ, ಒಂದು ನಾಯಿ ತನ್ನದಾದ ಒಂದು ಕ್ಷೇತ್ರವನ್ನು ಗುರುತಿಸ್ಕೊಳ್ಳುತ್ತೆ, ಅಲ್ಲಿ ಇದು ನಂದು ಅಂತ ನಿಲ್ಲುತ್ತೆ ಅದು, ಅಲ್ವಾ? ಅದನ್ನು ಮಾತ್ರ ನಾವು ಕೇಳ್ತಾ ಇರೋದು. ನಮ್ಮ ಜಾಗದಲ್ಲಿ ನಮ್ಮ ಗೌರವವನ್ನು, ನಮ್ಮ ತನಗಳನ್ನು ಉಳಿಸಿಕೊಡಿ ಅಂತ ಕೇಳ್ತಾ ಇದ್ದೀವಿ, ಬೇರೆ ಏನೂ ಕೇಳ್ತಾ ಇಲ್ಲ. ಇದಕ್ಕೆ ಸರ್ಕಾರ, ಜನ ಎಲ್ಲರೂ ಇಬ್ಬರು ಮನಸ್ಸು ಮಾಡಿ ಇದನ್ನು ಉಳಿಸ್ಕೊಡ್ಬೇಕಷ್ಟೆ. ಬೇಸಿಕ್ ಇದು ಹ್ಯೂಮನ್ ಇನ್ಸ್ಟಿಂಕ್ಟ್ನ ಬೇಸಿಕ್. ನೀವು ಇರುವ ಜಾಗದಲ್ಲಿ ನೀವು ಸಾರ್ವಭೌಮರು ಅಷ್ಟೇ, ಅದನ್ನು ಮಾತ್ರ ಕೇಳ್ತಾ ಇದ್ದೀವಿ. ತುಂಬ ಹೃದಯದ ಧನ್ಯವಾದ ಇಬ್ಬರಿಗೂ, ಮುಖ್ಯಮಂತ್ರಿ ಚಂದ್ರು ಸರ್ ಹಾಗೆ ಕವಿರಾಜ್ ಅವರ. ಬಿಕಾಸ್ ಕನ್ನಡದ ಭವಿಷ್ಯದ ಬಗ್ಗೆ ಎಲ್ರಿಗೂ ಕೂಡ ಒಂದು ಆತಂಕ, ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ. ಬಟ್ ವಾಟ್ ನೆಕ್ಸ್ಟ್, ನಾವು ಏನು ನೋಡಬೇಕಾಗಿದೆ, ಕನ್ನಡವನ್ನು ಎಲ್ಲಿ ನೋಡಬೇಕಾಗಿದೆ ಅನ್ನುವಂಥದ್ರ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ ಮುಖ್ಯಮಂತ್ರಿ ಚಂದ್ರು ಹಾಗೆಯೇ ಕವಿರಾಜ್ ಅವರಿಗೆ ಧನ್ಯವಾದ ತಿಳಿಸ್ತಾ, ನ್ಯೂಸ್ 18 ಕನ್ನಡದ ಪರವಾಗಿ ಒಂದು ಕಿರು ಕಾಣಿಕೆ ದಯಮಾಡಿ ಸ್ವೀಕರಿಸಬೇಕು, ಅದನ್ನು ಕೊಡಬೇಕಾಗಿ ವಿನಂತಿ. ವಿವೇಕ್ ನಾರಾಯಣ್ ಹಾಗೆಯೇ ಹರಿಪ್ರಸಾದ್ ಅವರು.